ನಮಸ್ತೆ ಎಲ್ಲರಿಗೂ ಮಲೆನಾಡು ಕೈರುಚಿ ಚಾನಲಿಗೆ ಸ್ವಾಗತ. ನಾನಿವತ್ತು ಸನ್ಫ್ಲವರ್ ಸೂರ್ಯಕಾಂತಿ ಬೀಜದ ಉಪಯೋಗದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದು ಸ್ನ್ಯಾಕ್ಸ್ ಆಗಿ ಉಪ್ಪು ಹಾಕಿ ಅಥವಾ ಮಸಾಲೆ ಹುರಿದು ಸ್ನ್ಯಾಕ್ಸ್ ಆಗಿ ಸಂಜೆ ಹೊತ್ತು ತಿನ್ಬೋದು. ಇದನ್ನು ನೋಡಿ, ಈ ರೀತಿ ಬಿಡಿಸ್ಬೇಕು, ಸಿಪ್ಪೆ ಬಿಡಿಸಿ ಅದರೊಳಗೆ ಈ ರೀತಿ ಸಣ್ಣದೊಂದು ಬೀಜ ಇರುತ್ತೆ. ಇದರನ್ನು ತಿನ್ನಲಿಕ್ಕೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ತುಂಬಾ ವಿಟಮಿನ್ ಇ ಇದೆ, ಮತ್ತು ನಾರಿನಂಶ ಅಂದರೆ ಫೈಬರ್ ಇದೆ. ಆದ್ದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಮಕ್ಕಳಿಗೆಲ್ಲ ತುಂಬಾ ಒಳ್ಳೆಯದು. ಇದನ್ನು ಎಣ್ಣೆ ಎಲ್ಲ ಸೂರ್ಯಕಾಂತಿ ಎಣ್ಣೆ ಅಡುಗೆಯಲ್ಲಿ ಬಳಸ್ತಾರೆ ನೋಡಿ, ಇದರಿಂದನೇ ಮಾಡೋದು ಸೂರ್ಯಕಾಂತಿ ಎಣ್ಣೆಯನ್ನು. ಸನ್ಫ್ಲವರ್ ಆಯಿಲ್ ಅಂತ ಹೇಳ್ತೀವಲ್ವ ನಾವು, ಅದು. ಅದೇ ರೀತಿ ಬೇಕ್ರಿಗಳಲ್ಲಿ ತಿಂಡಿಗೆ ಡೆಕೋರೇಷನ್ ಮಾಡಲಿಕ್ಕೆ, ಅದೇ ರೀತಿ ಬ್ರೆಡ್ಡಲ್ಲಿ ಎಲ್ಲ ಉಪಯೋಗಿಸ್ತಾರೆ. ಇದರಲ್ಲಿ ಆರೋಗ್ಯಕರವಾದ ಕೊಬ್ಬು ಇದೆ, ಹೆಲ್ತಿ ಫ್ಯಾಟ್ ಇದೆ, ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ. ಅದರಿಂದ ಹೃದಯಕ್ಕೆಲ್ಲ ತುಂಬಾ ಒಳ್ಳೆಯದು, ಹೃದಯದ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ. ಅದೇ ರೀತಿ ಚರ್ಮ ಮತ್ತು ಕೂದಲಿನ ರಕ್ಷಣೆಗೆ ಕೂಡ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ವಿಟಮಿನ್ ಇ ಇರುವುದರಿಂದ ಚರ್ಮದ ಕಾಂತಿಯನ್ನು ಹೆಚ್ಚಿಸಲು ಮತ್ತು ಕೂದಲು ಉದುರುವಿಕೆಯನ್ನು ತಡೆಯಲು ಇದು ಉತ್ತಮವಾಗಿರುತ್ತದೆ. ಅದೇ ರೀತಿ ರೋಗ ನಿರೋಧಕ ಶಕ್ತಿ ಇದೆ ಈ ಬೀಜದಲ್ಲಿ. ಜಿಂಕ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಒಳ್ಳೆಯದು, ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುತ್ತದೆ. ಮಕ್ಕಳಿಗೆಲ್ಲ ಸ್ವಲ್ಪ ಸಂಜೆ ಹೊತ್ತು ಸ್ನ್ಯಾಕ್ಸಿಗೆಲ್ಲ ಕೊಟ್ಟರೆ ಒಳ್ಳೆಯದು, ಆರೋಗ್ಯಕ್ಕೆ, ಕಣ್ಣಿಗೆಲ್ಲ ತುಂಬಾ ಒಳ್ಳೆಯದು. ಅದೇ ರೀತಿ ಅಡುಗೆ ಮಾಡುವಾಗ ಸಲಾಡ್ ಎಲ್ಲ ಮಾಡುವಾಗನೂ ಹಾಕ್ತಾರೆ, ಉಪಯೋಗ ಮಾಡ್ತಾರೆ. ಬೇಕ್ರಿಯಲ್ಲೆಲ್ಲ ಜಾಸ್ತಿ ಉಪಯೋಗ ಮಾಡ್ತಾರೆ. ಇದೊಂದು ಡ್ರೈ ಫ್ರೂಟ್ಸ್ ಥರನೇ, ನಾವೀಗ ಬಾದಾಮಿ, ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ಹೇಳ್ತೀವಲ್ಲ, ಅದೇ ರೀತಿ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಂಜೆ ಹೊತ್ತು ಮಕ್ಕಳಿಗೆ ಸ್ವಲ್ಪ ಉಪ್ಪು ಅಲ್ದಿದ್ರೆ ಖಾಲಿ ಹಾಗೆ ತಿಂದ್ರೂ ಚೆನ್ನಾಗಾಗುತ್ತೆ. ಟೈಮ್ ಪಾಸಿಗೂ ಅಷ್ಟೇ ನಮಗೆ ತಿನ್ಬೋದು, ಟೈಮ್ ಪಾಸಿಗಾಗುತ್ತೆ. ಅದೇ ರೀತಿ ಸ್ನ್ಯಾಕ್ಸ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಜಾಸ್ತಿ ತಿನ್ನಬಾರ್ದು, ಒಂದು ಮುಷ್ಟಿ ಆಗುವಷ್ಟು ಸ್ವಲ್ಪ. ಅದರಲ್ಲಿ ಅಂದರೆ ಸಣ್ಣ ಒಂದು ಬೀಜದಾಗೆ ನಾನು ತೋರಿಸ್ತಾ ಇಲ್ಲ, ಅದು ಸಿಪ್ಪೆ ಮಾತ್ರ ಅಷ್ಟು ದೊಡ್ಡದು, ಅದು ಸಿಪ್ಪೆಯನ್ನು ತಿನ್ನಬಾರ್ದು. ಅದರೊಳಗಿರುವ ಸಣ್ಣ ಒಂದು ಬೀಜ ಥರ ಇದೆ ನೋಡಿ, ಅದನ್ನು ಮಾತ್ರ ತಿನ್ನಲಿಕ್ಕೆ. ತುಂಬಾ ತಿನ್ನಲಿಕ್ಕೆ ಟೇಸ್ಟು ಇದೆ, ಅದೇ ರೀತಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಾಲ್ಗಳಲ್ಲಿ, ಅಂಗಡಿಗಳಲ್ಲೆಲ್ಲ ಸಿಗ್ತದೆ ಎಲ್ಲ ಕಡೆ. ಇದರಿಂದನೇ ಅಡುಗೆ ಎಣ್ಣೆಯನ್ನು ಕೂಡ ತಯಾರಿಸ್ತಾರೆ. ನಾವು ಸನ್ಫ್ಲವರ್ ಆಯಿಲ್ ಅಂತೇಳಿ ಅಡುಗೆ ಎಣ್ಣೆ ತಗೊಳ್ತೀವಲ್ಲ, ಅದನ್ನು. ಇದೇ ರೀತಿ ಒಳ್ಳೊಳ್ಳೆ ಮಾಹಿತಿಯೊಂದಿಗೆ, ಒಳ್ಳೊಳ್ಳೆ ಅಡುಗೆಯೊಂದಿಗೆ ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.